ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 28 ಅಲ್ಲಿ ನಾವು ಇಡಿಯಮ್ಸ್ ಬಗ್ಗೆ ನೋಡಿದ್ದೀವಿ. ಕಾಮನ್ ಆಗಿ ಯೂಸ್ ಮಾಡುವಂಥ ಇಡಿಯಮ್ಸ್ಗಳು ಯಾವುದು, ಅದೇನು ಅರ್ಥವನ್ನು ಕೊಡುತ್ತೆ, ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನೋಡಿದ್ದೀವಿ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿ ಕಳಿಸಿದ್ದೀರಾ. ನಾವು ಈ ಕೋರ್ಸ್ನ ಕೊನೆಯ ಘಟ್ಟದಲ್ಲಿದ್ದೀವಿ. ಗ್ರಾಮರ್ ಪಾರ್ಟ್ ಯಾವ್ಯಾವುದು ಎಸೆನ್ಷಿಯಲ್ ಇದೆಯೋ, ಯಾವ್ಯಾವುದು ಬೇಕೋ ಇಂಗ್ಲಿಷ್ ಕಲಿಕೆಗೆ, ಅದೆಲ್ಲವನ್ನ ನಾವು ಆಲ್ರೆಡಿ ಈಗಾಗಲೇ ನೋಡಾಗಿದೆ. ಇವಾಗ ನಾವು ಫೋಕಸ್ ಮಾಡಬೇಕಾಗಿರೋದು ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಅಂತ. ಗ್ರಾಮರ್ಗೆ ಸಂಬಂಧಿಸಿದ ಹಾಗೆ ಆಲ್ರೆಡಿ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಆ ಲೆಸನ್ಗಳ ಮುಗಿದ ಹಾಗೆ ಕಂಪ್ಲೀಟ್ ಮಾಡಿದಿರಾ. ಓವರ್ ಆಲ್ ಆಗಿ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಥಿಂಕಿಂಗ್ ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ನಮ್ಮ ಮಾತೃಭಾಷೆ ಏನಿದೆಯೋ ಕನ್ನಡದಲ್ಲಿ ಆಲೋಚನೆ ಮಾಡೋದನ್ನ ಬಿಟ್ಟು ಕನ್ನಡದಲ್ಲಿ ಆಲೋಚನೆ ಮಾಡಿ ಅದನ್ನ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದು, ಅದನ್ನ ಬಿಟ್ಟು ಇಂಗ್ಲಿಷಲ್ಲೇ ಡೈರೆಕ್ಟ್ ಆಗಿ ಯೋಚನೆ ಮಾಡಬೇಕು. ಅದನ್ನ ಕಲಿಬೇಕು ನಾವು. ಅದನ್ನ ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಲೆಸನ್ ಇರುತ್ತೆ. ಸ್ಪೀಡ್ ಥಿಂಕಿಂಗ್ ಚಾಲೆಂಜ್. ಯಾರೋ ಒಬ್ರು ಏನೋ ಕ್ವಶನ್ ಕೇಳಿದಾಗ ಅದಕ್ಕೆ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡಬೇಕು. ಯಾವುದೇ ಹೆಸಿಟೇಷನ್ ಇಲ್ದೇನೆ. ಗ್ರಾಮರ್ ಮಿಸ್ಟೇಕ್ ಆಗತ್ತೆ, ಸ್ಟ್ರಕ್ ಆಗ್ತೀವಿ, ಇದು ಯಾವುದು ಭಯ ಇಲ್ದೇನೆ ನಾವು ಮಾತಾಡಬೇಕು ಸ್ಪಾಂಟೇನಿಯಸ್ ಆಗಿ. ಅದನ್ನ ಹೇಗೆ ರೂಢಿ ಮಾಡ್ಕೋಬೇಕು, ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಈ ಲೆಸನ್ ಅಲ್ಲಿ ನೋಡೋಣ. ಸೊ ಇದನ್ನ ನಾವು ಹೇಗೆ ಸ್ಟಾರ್ಟ್ ಮಾಡಬೇಕು? ವಾರ್ಮ್ ಅಪ್ ಮಾಡೋದ್ರ ಮುಖಾಂತರ. ಯಾವ ತರ ವಾರ್ಮ್ ಅಪ್ ಮಾಡಬೇಕು? ಟು ಸ್ಟಾರ್ಟ್ ವಿತ್ ಸಿಂಪಲ್ ಎಸ್ ಆರ್ ನೋ ಕ್ವಶನ್ಸ್. ಮೊದಲನೇದಾಗಿ ಸಿಂಪಲ್ ಆಗಿರೋ ಎಸ್ ಆರ್ ನೋ ಕ್ವಶನ್ ಅನ್ನ ಕೇಳೋದು. ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಈ ಕ್ವಶನ್ ಅನ್ನು ಕೂಡ ನೀವೇ ಕೇಳ್ಕೋಬೇಕು, ಆನ್ಸರ್ ಅನ್ನು ಕೂಡ ನೀವೇ ಹೇಳಬೇಕು. ಉದಾಹರಣೆಗೆ, ಡೂ ಯು ಲೈಕ್ ಕಾಫಿ? ನಿನ್ ಕಾಫಿ ಇಷ್ಟನಾ? ಇದೊಂದು ಎಸ್ ಆರ್ ನೋ ಕ್ವಶನ್. ಇಷ್ಟ ಇದ್ರೆ ನಿಮ್ಗೆ ಕಾಫಿ, ಹೌದು ನನ್ಗಿಷ್ಟ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಇಲ್ಲ, ನನ್ಗೆ ಇಷ್ಟ ಇಲ್ಲ. ಇದಕ್ಕೆ ಯಾವ ತರ ಆನ್ಸರ್ ಮಾಡ್ಬೋದು? ಎಸ್ ಐ ಡೂ. ಎಸ್ ಐ ಡೂ ಅಂದ್ರೆ ಹೌದು ನನ್ಗಿಷ್ಟ. ನೋ ಐ ಡೋಂಟ್ ಅಂದ್ರೆ ಇಲ್ಲ ನನ್ಗಿಷ್ಟ ಇಲ್ಲ. ಈ ತರ ಆನ್ಸರ್ ಮಾಡ್ಬೋದು. ಆರ್ ಯು ಮಾರ್ನಿಂಗ್ ಪರ್ಸನ್ ಅಂದ್ರೆ ಇದ್ರ ಅರ್ಥ ಏನು? ನೀನ್ ಬೇಗ ಎದ್ದೇಳ್ತೀಯಾ ಅಂತ. ಬೇಗ ಎದ್ದೇಳೋದಾದ್ರೆ ಎಸ್ ಐ ಆಮ್. ನೀವು ಮಾರ್ನಿಂಗ್ ಪರ್ಸನ್ ಆಗಿಲ್ದೇ ಇದ್ರೆ ನೋ ಐ ಆಮ್ ನಾಟ್. ಓಕೆ, ಇಲ್ಲಿ ಯಾವ್ದಿದೆಯೋ, ಯಾವ ವರ್ಡ್ ಇಂದ ಕ್ವಶನ್ ಸ್ಟಾರ್ಟ್ ಆಗಿದೆಯೋ ಅದನ್ನೇ ಇಟ್ಕೊಂಡು ಆನ್ಸರ್ ಮಾಡಬೇಕು. ಎಸ್ ಐ ಡೂ, ನೋ ಐ ಡೋಂಟ್. ಎಸ್ ಐ ಆಮ್, ಎಸ್ ಐ ಆರ್ ಅಂತ ಹೇಳೋಕ್ಕಾಗಲ್ಲ. ಐ ಆಮ್. ಕ್ವಶನ್ ಆರ್ ಇಂದ ಸ್ಟಾರ್ಟ್ ಆಗಿದೆ, ಬಟ್ ಆನ್ಸರ್ ಆಮ್ ಇಂದ ಬರುತ್ತೆ. ಐ ಸಬ್ಜೆಕ್ಟ್ ಆಗಿರೋದಕ್ಕೆ. ಎಸ್ ಐ ಆಮ್, ನೋ ಐ ಆಮ್ ನಾಟ್. ಡೂ ಯು ಎಂಜಾಯ್ ವಾಚಿಂಗ್ ಮೂವೀಸ್? ಮೂವೀಸ್ ನೋಡೋದಂದ್ರೆ ನಿಮ್ಗೆ ಇಷ್ಟನಾ? ಹೌದು ನನಗಿಷ್ಟ ಅಂತ ಹೇಳೋದಾದ್ರೆ ಎಸ್ ಐ ಡೂ, ಇಲ್ಲ ಅಂದ್ರೆ ನೋ ಐ ಡೋಂಟ್. ಇದೇ ತರ ಬೇರೆ ಬೇರೆ ಕ್ವಶನ್ಸ್ ಅನ್ನ ಕೇಳೋದಕ್ಕೆ ಟ್ರೈ ಮಾಡಿ. ಹಾಗೇನೆ ಅದಕ್ಕೆ 5 ರಿಂದ 10 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಕೂಡ ಮಾಡಬೇಕು. ಕ್ವಶನ್ ಯಾವ್ದರಿಂದ ಸ್ಟಾರ್ಟ್ ಆಗಬೇಕು? ಡೂ, ಆರ್. ಇಲ್ಲಿ ನೀವು ಈ ವರ್ಬ್ ಮತ್ತೆ ಸಬ್ಜೆಕ್ಟ್ ಎರಡನ್ನೂ ಕೂಡ ಚೇಂಜ್ ಮಾಡಬೇಕು. ಡೂ, ಡಸ್, ಆರ್, ಈಸ್, ಆರ್, ವಾಸ್, ವರ್. ಈ ತರ ವರ್ಬ್ ಅನ್ನ ಕೂಡ ಚೇಂಜ್ ಮಾಡಿ. ಹಾಗೆ ಸಬ್ಜೆಕ್ಟ್ ಅನ್ನ ಐ, ಯು, ವಿ, ದೇ, ಹಿ, ಶಿ, ಇಟ್ ಇದೆಲ್ಲವನ್ನ ಚೇಂಜ್ ಮಾಡಿ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಡೂ ಯು ಲೈಕ್ ಕಾಫಿ? ನಿನ್ ಕಾಫಿ ಇಷ್ಟನಾ? ಅದೇ ಅವನಿಗೆ ಕಾಫಿ ಇಷ್ಟನಾ ಅಂತ ಕೇಳೋದಾದ್ರೆ ಡಸ್ ಹಿ ಲೈಕ್ ಕಾಫಿ? ಹೌದು ಅವನಿಗೆ ಇಷ್ಟ ಅಂತ ಹೇಳೋದಾದ್ರೆ ಎಸ್ ಹಿ ಡಸ್, ನೋ ಹಿ ಡಸಂಟ್. ಸೊ ಎಲ್ಲ ವರ್ಬ್ ಮತ್ತೆ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿಕೊಂಡು ಈ ತರ ಕ್ವಶನ್ಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಅದಕ್ಕೆ 5 ರಿಂದ 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬೇಕು. ಇದು ವಾರ್ಮ್ ಅಪ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಓಪನ್ ಎಂಡೆಡ್ ಕ್ವಶನ್ಸ್ ಅನ್ನ ಕೇಳೋದು. ಇದರಲ್ಲಿ ಬರೀ ಎಸ್ ಆರ್ ನೋ ಅಂತ ಹೇಳಕ್ಕಾಗಲ್ಲ. ಒಂದು 2 to 3 ಲೈನ್ಸ್ ಅಲ್ಲಿ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಅಂತಹ ಕ್ವಶನ್ ಗಳನ್ನ ಕೇಳೋದು. ಮತ್ತೆ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಫ್ಲೂಯೆನ್ಸಿ ಬಗ್ಗೆ, ನಾಟ್ ಅಕ್ಯುರಸಿ. ಕರೆಕ್ಟ್ ಆಗಿ ನೀವು ಮಾತಾಡ್ತಾ ಇದೀರಾ ಇಲ್ವೋ, ಗ್ರಾಮರ್ ಏನಾದ್ರು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕಾಗಿರಲಿಲ್ಲ. ಫೋಕಸ್ ಮಾಡಬೇಕಾಗಿರೋದು ಫ್ಲೂಯೆನ್ಸಿ ಬಗ್ಗೆ. ಯಾವುದೇ ಸ್ಟ್ರಕ್ ಆಗದೇನೆ ಮಾತಾಡಬೇಕು, ಅದು ಇಲ್ಲಿ ಇಂಪಾರ್ಟೆಂಟ್. ಈ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ನಿಮಗೆ ಒಂದು 30 ಸೆಕೆಂಡ್ಸ್ ಟೈಮ್ ಇರುತ್ತೆ. ಆ ಕ್ವಶನ್ ಅನ್ನ ಕೇಳ್ಕೊಳ್ಳಿ, ಅದಕ್ಕೆ ಆನ್ಸರ್ ಮಾಡಿ. ಸ್ಯಾಂಪಲ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಉದಾಹರಣೆಗೆ, ವಾಟ್ಸ್ ಯುವರ್ ಫೇವರಿಟ್ ವೇ ಟು ಸ್ಪೆಂಡ್ ಅ ವೀಕೆಂಡ್? ನೀವು ವೀಕೆಂಡ್ ಅನ್ನ ಯಾವ ತರ ಸ್ಪೆಂಡ್ ಮಾಡ್ತೀರಾ, ಯಾವ ತರ ಸ್ಪೆಂಡ್ ಮಾಡೋದಂದ್ರೆ ನಿಮ್ಗೆ ಇಷ್ಟ ಅಂತ. ಆನ್ಸರ್ ನೋಡಿ ಇದಕ್ಕೆ. ಐ ಲವ್ ರಿಲ್ಯಾಕ್ಸಿಂಗ್ ಎಟ್ ಹೋಮ್. ನನಗೆ ಮನೆಯಲ್ಲೇ ರಿಲ್ಯಾಕ್ಸ್ ಮಾಡೋದಂದ್ರೆ ಇಷ್ಟ. ಐ ಯೂಶಲಿ ವಾಚ್ ಎ ಗುಡ್ ಮೂವಿ, ಕುಕ್ ಸಮಥಿಂಗ್ ಡೆಲಿಷಿಯಸ್ ಅಂಡ್ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಸಾಮಾನ್ಯವಾಗಿ ನಾನೊಂದು ಒಳ್ಳೆ ಮೂವಿನ ನೋಡ್ತೀನಿ, ಚೆನ್ನಾಗಿರೋದು ಏನಾದರೂ ಅಡುಗೆ ಮಾಡ್ತೀನಿ, ಅಂಡ್ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಜೊತೆಗೆ ನಾನು ಟೈಮ್ ಅನ್ನು ಸ್ಪೆಂಡ್ ಮಾಡ್ತೀನಿ. ಸೊ ವೀಕೆಂಡ್ ಅಲ್ಲಿ ನಾನು ಈ ತರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ನಿಮ್ದೇ ವೇ ಅಲ್ಲಾದ್ರೂ ಆನ್ಸರ್ ಮಾಡಿ, ಇಲ್ಲ ಗೊತ್ತಾಗಿಲ್ಲ ಅಂದ್ರೆ ಇದೇ ಆನ್ಸರ್ ಅನ್ನ ಪ್ರಾಕ್ಟೀಸ್ ಮಾಡಿ ಕೂಡ ಹೇಳ್ಬಹುದು. ಬಟ್ ಏನು ಇಂಪಾರ್ಟೆಂಟ್, ಈ ಪ್ರಶ್ನೆಯನ್ನ ಕೇಳ್ಕೋಬೇಕು ನಿಮ್ಗೆ ನೀವೇ, ಅದಕ್ಕೆ ಆನ್ಸರ್ ಕೂಡ ಮಾಡಬೇಕು. ಸೊ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಫ್ಲೂಯೆನ್ಸಿ ಬರೋದು. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಯು ಕುಡ್ ಟ್ರಾವೆಲ್ ಎನಿವೇರ್ ಇನ್ ದ ವರ್ಲ್ಡ್, ವೇರ್ ವುಡ್ ಯು ಗೋ? ನೀವು ಈ ಜಗತ್ತಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಹೋಗ್ಬೋದಾದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ಅಂತ. ಆನ್ಸರ್ ಹೇಗೆ ಮಾಡ್ಬೋದು? ಐ ವುಡ್ ಗೋ ಟು ಜಪಾನ್ ಬಿಕಾಸ್ ಐ ಲವ್ ಇಟ್ಸ್ ಕಲ್ಚರ್, ಫುಡ್ ಅಂಡ್ ಟೆಕ್ನಾಲಜಿ.
ನಾನು ಜಪಾನ್ಗೆ ಹೋಗ್ತೀನಿ ಯಾಕಂದ್ರೆ ಅಲ್ಲಿಯ ಕಲ್ಚರ್, ಅಲ್ಲಿಯ ಸಂಸ್ಕೃತಿ ಇಷ್ಟ ನನಗೆ, ಅಲ್ಲಿಯ ಆಹಾರ ಇಷ್ಟ ನನಗೆ, ಹಾಗೆಯೇ ಅಲ್ಲಿಯ ಟೆಕ್ನಾಲಜಿ ಕೂಡ ಇಷ್ಟ. ವಿಸಿಟಿಂಗ್ ಟೋಕಿಯೋ ಅಂಡ್ ಕ್ಯೋಟೋ ವುಡ್ ಬಿ ಅ ಡ್ರೀಮ್ ಕಮ್ ಟ್ರೂ. ಜಪಾನ್ನ ಸಿಟಿಗಳಾದ ಟೋಕಿಯೋ ಮತ್ತೆ ಕ್ಯೋಟೋಗೆ ವಿಸಿಟ್ ಮಾಡೋದ್ರಿಂದ ನನ್ನ ಕನಸು ನನ್ಸಾಗಿರುತ್ತೆ. ಈ ತರ ಓಪನ್ ಎಂಡೆಡ್ ಕ್ವಶನ್ಗೆ ನೀವು ಕೂಡ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಏನು, ಇನ್ಕ್ರೀಸ್ ಕಾಂಪ್ಲೆಕ್ಸಿಟಿ. ಸ್ವಲ್ಪ ಆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಜಾಸ್ತಿ ಯೋಚನೆ ಮಾಡಬೇಕು, ಸ್ವಲ್ಪ ಟಫ್ ಇರಬೇಕು ಅದು ಕ್ವಶನ್ಸ್. ಅಂತಹ ಕ್ವಶನ್ಸ್ಗಳನ್ನ ಕೇಳ್ಕೊಳ್ಳಿ. ಅದಕ್ಕೆ 45 ಸೆಕೆಂಡಿಂದ 1 ಮಿನಿಟ್ ತನಕ ಟೈಮ್ ಇಟ್ಕೊಳ್ಳಿ. ಆ ಟೈಮಲ್ಲಿ ಆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಉದಾಹರಣೆಗೆ, ಇಫ್ ಯು ಕುಡ್ ಇನ್ವೆಂಟ್ ಸಮಥಿಂಗ್ ವಾಟ್ ವುಡ್ ಇಟ್ ಬಿ? ನೀವೇನಾದ್ರೂ ಇನ್ವೆಂಟ್ ಮಾಡೋದಾಗಿದ್ರೆ, ಕಂಡು ಹಿಡಿಯೋದಾಗಿದ್ರೆ ಏನ್ ಕಂಡು ಹಿಡಿತೀರಾ, ಏನಾಗಿರುತ್ತೆ ಅದು ಅಂತ. ಆನ್ಸರ್ ಯಾವ ತರ ಮಾಡ್ಬೋದು? ಐ ವುಡ್ ಇನ್ವೆಂಟ್ ಅ ಡಿವೈಸ್ ದಟ್ ಟ್ರಾನ್ಸ್ಲೇಟ್ಸ್ ಥಾಟ್ಸ್ ಇನ್ ಟು ಟೆಕ್ಸ್ಟ್ ಇನ್ಸ್ಟೆಂಟ್ಲಿ. ನಾನು ಏನ್ ಕಂಡು ಹಿಡಿತೀನಿ, ನನ್ನ ಆಲೋಚನೆಗಳು ತಕ್ಷಣ ಟೆಕ್ಸ್ಟ್ ಆಗಿ ಟ್ರಾನ್ಸ್ಲೇಟ್ ಆಗಬೇಕು, ಅಕ್ಷರಗಳಾಗಿ ಟ್ರಾನ್ಸ್ಲೇಟ್ ಆಗಬೇಕು, ಅಂತಹ ಡಿವೈಸ್ ಅನ್ನ ಕಂಡು ಹಿಡಿತೀನಿ. ಇಟ್ ಕುಡ್ ಸೇವ್ ಟೈಮ್ ಅಂಡ್ ಹೆಲ್ಪ್ ಪೀಪಲ್ ಎಕ್ಸ್ಪ್ರೆಸ್ ದೆಮ್ಸೆಲ್ಸ್ ಬೆಟರ್. ಆ ಥರ ಡಿವೈಸ್ ಕಂಡು ಹಿಡಿಯೋದ್ರಿಂದ ಸಮಯನ ಉಳಿಸುತ್ತೆ, ಹಾಗೇನೆ ಜನರಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ವುಡ್ ಯು ಡೂ ಇಫ್ ಯು ಓನ್ $1 million? $1 million ಏನಾದರೂ ಗೆದ್ರೆ ನೀವು ಏನ್ ಮಾಡ್ತೀರಾ ಅಂತ. ಲಕ್ಷಗಟ್ಟಲೆ ಹಣ ಸಿಕ್ಕರೆ ಏನ್ ಮಾಡ್ತೀರಾ? ಐ ವುಡ್ ಇನ್ವೆಸ್ಟ್ ಸಮ್ ಮನಿ, ಟ್ರಾವೆಲ್ ಟು ಮೈ ಫೇವರೇಟ್ ಡೆಸ್ಟಿನೇಷನ್ಸ್ ಅಂಡ್ ಡೊನೇಟ್ ಟು ಚಾರಿಟಿ. ಐ ವುಡ್ ಆಲ್ಸೋ ಸ್ಟಾರ್ಟ್ ಮೈ ಓನ್ ಬಿಸ್ನೆಸ್ ಟು ಕೀಪ್ ಅರ್ನಿಂಗ್. ಅಷ್ಟೆಲ್ಲ ದುಡ್ಡು ಸಿಕ್ಕಿದ್ರೆ ಏನ್ ಮಾಡ್ತೀನಿ? ಸ್ವಲ್ಪ ಹಣವನ್ನ ಇನ್ವೆಸ್ಟ್ ಮಾಡ್ತೀನಿ ಯಾವ್ದ್ರಲ್ಲಾದ್ರೂ, ಹಾಗೆ ನನ್ನ ಫೇವರೇಟ್ ಸ್ಥಳಗಳಿಗೆ ಟ್ರಾವೆಲ್ ಮಾಡ್ತೀನಿ ಅಂಡ್ ಡೊನೇಟ್ ಟು ಚಾರಿಟಿ, ಹಾಗೆ ಚಾರಿಟಿಗೂ ಕೂಡ ಡೊನೇಟ್ ಮಾಡ್ತೀನಿ. ಐ ವುಡ್ ಆಲ್ಸೋ ಸ್ಟಾರ್ಟ್ ಮೈ ಓನ್ ಬಿಸ್ನೆಸ್ ಟು ಕೀಪ್ ಅರ್ನಿಂಗ್. ಹಣವನ್ನು ಗಳಿಸ್ತಾ ಇರೋದಕ್ಕೆ ನಂದೇ ಆದಂತ ಒಂದು ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಹೀಗೆ ಈ ಕ್ವಶನ್ಗೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಇನ್ ಅ ಗುಡ್ ಫ್ರೆಂಡ್? ಒಂದು ಒಳ್ಳೆಯ ಸ್ನೇಹಿತನಲ್ಲಿ ಇರಬೇಕಾದ ಪ್ರಮುಖ ಕ್ವಾಲಿಟಿ ಯಾವುದು? ಐ ಥಿಂಕ್ ಆನೆಸ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ. ಅ ಗುಡ್ ಫ್ರೆಂಡ್ ಶುಡ್ ಆಲ್ವೇಸ್ ಟೆಲ್ ದ ಟ್ರೂತ್ ಅಂಡ್ ಸಪೋರ್ಟ್ ಯು ಇನ್ ಟಫ್ ಟೈಮ್ಸ್. ಒಳ್ಳೆಯ ಸ್ನೇಹಿತನಲ್ಲಿ ತುಂಬಾ ಮುಖ್ಯವಾಗಿ ಇರಬೇಕಾಗಿರುವಂತಹ ಗುಣ ಯಾವುದು? ಆನೆಸ್ಟಿ. ಅವನು ಯಾವಾಗಲೂ ಸತ್ಯವನ್ನ ಹೇಳಬೇಕು ಮತ್ತೆ ಕಷ್ಟದ ಸಮಯದಲ್ಲಿ ನಮ್ಮ ಜೊತೆಗೆ ನಿಲ್ಬೇಕು, ಸಪೋರ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ವುಡ್ ಯು ಸ್ಪೆಂಡ್ ಅ ಡೇ ವಿತೌಟ್ ದಿ ಇಂಟರ್ನೆಟ್? ಇಂಟರ್ನೆಟ್ ಇಲ್ದೇನೆ ನೀವು ಒಂದಿನವನ್ನ ಹೇಗೆ ಕಳೀತೀರಿ ಅಂತ. ಐ ವುಡ್ ಸ್ಪೆಂಡ್ ಟೈಮ್ ರೀಡಿಂಗ್ ಬುಕ್ಸ್, ಗೋಯಿಂಗ್ ಫಾರ್ ಅ ವಾಕ್ ಅಂಡ್ ಟಾಕಿಂಗ್ ಟು ಮೈ ಫ್ಯಾಮಿಲಿ. ಇಟ್ ಮೈಟ್ ಬಿ ರಿಫ್ರೆಶಿಂಗ್ ಟು ಡಿಸ್ಕನೆಕ್ಟ್ ಫಾರ್ ಅ ವೈಲ್. ನಾನು ಹೇಗೆ ಸಮಯವನ್ನು ಕಳಿತೀನಿ? ಪುಸ್ತಕವನ್ನು ಓದೋ ಮೂಲಕ, ವಾಕ್ ಹೋಗೋದ್ರ ಮೂಲಕ, ಅಥವಾ ನನ್ನ ಫ್ಯಾಮಿಲಿ ಜೊತೆಗೆ ಮಾತಾಡ್ತಾ ಇರೋದ್ರ ಮೂಲಕ. ಹೀಗೆ ನಾನು ಇಂಟರ್ನೆಟ್ ಇಲ್ದೇನೂ ಕೂಡ ಒಂದು ಡೇನ ಸ್ಪೆಂಡ್ ಮಾಡ್ತೀನಿ. ಆ ಇಂಟರ್ನೆಟ್ ಇಂದ ಡಿಸ್ಕನೆಕ್ಟ್ ಆಗೋದು ಸ್ವಲ್ಪ ಸಮಯದವರೆಗೆ ರಿಫ್ರೆಶಿಂಗ್ ಆಗಿರುತ್ತೆ, ರಿಲ್ಯಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಯು ಕುಡ್ ಚೇಂಜ್ ಒನ್ ಥಿಂಗ್ ಅಬೌಟ್ ದ ವರ್ಲ್ಡ್ ವಾಟ್ ವುಡ್ ಇಟ್ ಬಿ? ಜಗತ್ತಲ್ಲಿ ಏನಾದರೂ ಚೇಂಜ್ ಮಾಡೋ ಹಾಗಿದ್ರೆ ಅದೇನಾಗಿರುತ್ತೆ? ಏನ್ ಚೇಂಜ್ ಮಾಡ್ತೀರಾ ನೀವು ಅಂತ. ಐ ವುಡ್ ಮೇಕ್ ಎಜುಕೇಶನ್ ಫ್ರೀ ಅಂಡ್ ಆಕ್ಸೆಸಿಬಲ್ ಟು ಎವ್ರಿ ಒನ್. ನಾನು ಏನ್ ಮಾಡ್ತೀನಿ? ಶಿಕ್ಷಣ ಫ್ರೀ ಆಗಿ ಸಿಗ್ಬೇಕು ಎಲ್ರಿಗೂ, ಆ ಥರ ಮಾಡ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಅದನ್ನ ಪಡ್ಕೊಳ್ಳುವಂತ ಆಗ್ಬೇಕು, ಹಾಗೆ ಮಾಡ್ತೀನಿ. ಇಟ್ಸ್ ದ ಕೀ ಟು ಸಾಲ್ವಿಂಗ್ ಮೆನಿ ಪ್ರಾಬ್ಲಮ್ಸ್ ಲೈಕ್ ಪವರ್ಟಿ ಅಂಡ್ ಇನ್ಇಕ್ವಾಲಿಟಿ. ಇದು ಹಲವಾರು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ, ಪರಿಹಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಯಾವುದು? ಎಜುಕೇಶನ್. ಬಡತನ ಇರ್ಬೋದು, ಅಸಮಾನತೆ ಇರ್ಬೋದು, ಇಂತಹ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಒಂದೇ ಪರಿಹಾರ ಅಂದ್ರೆ ಎಜುಕೇಶನ್ ಅನ್ನು ಪಡ್ಕೊಳ್ಳೋದು, ಶಿಕ್ಷಣವನ್ನು ಸರಿಯಾಗಿ ಪಡ್ಕೊಳ್ಳೋದು. ಇದೆಲ್ಲವೂ ಕೂಡ ಸ್ವಲ್ಪ ಕ್ರಿಟಿಕಲ್ ಆಗಿರುವಂತಹ ಕ್ವಶನ್ಗಳು. ನೀವು ಇದಕ್ಕೆ ನಿಮ್ದೇ ವೇದಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾವ ತರ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಮಾತ್ರ ಇಲ್ಲೇನು ಆನ್ಸರ್ ಕೊಟ್ಟಿದ್ದೀನೋ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಅದರ್ವೈಸ್ ನಿಮ್ದೇ ಓನ್ ಆನ್ಸರ್ನ ಕೊಡೋದಕ್ಕೆ ಟ್ರೈ ಮಾಡಿ ಈ ಕ್ವಶನ್ಸ್ಗೆ. ಓಕೆನಾ? ನೆಕ್ಸ್ಟ್ ನಾನು 20 ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಹಾಗೆ ಆ ಕ್ವಶನ್ಸ್ಗೆ ನಾನು ಸ್ಯಾಂಪಲ್ ಆನ್ಸರ್ ಅನ್ನು ಕೂಡ ಕೊಟ್ಟಿದ್ದೀನಿ. ನೀವು ಇದೇ ಆನ್ಸರ್ ಅನ್ನಾದ್ರೂ ಪ್ರಾಕ್ಟೀಸ್ ಮಾಡಬಹುದು, ಅಥವಾ ನಿಮ್ದೇ ಓನ್ ಆನ್ಸರ್ ಅನ್ನು ಕೂಡ ರೆಡಿ ಮಾಡ್ಕೋಬಹುದು. ಬಟ್ ಪ್ರತಿ ಕ್ವಶನ್ ಅಂಡ್ ಆನ್ಸರ್ ಅನ್ನ ಪ್ರಾಕ್ಟೀಸ್ ಮಾಡಿ, ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು ಆ 20 ಕ್ವಶನ್ಗಳನ್ನ. ಇದು ನಿಮ್ಮ ಪ್ರಾಕ್ಟೀಸ್ ಆಕ್ಟಿವಿಟಿ ಆಗಿರುತ್ತೆ ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ. ಮೊದಲು ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ವಾಟ್ ಇಸ್ ಯುವರ್ ಫೇವರೇಟ್ ಫುಡ್ ಅಂಡ್ ವೈ? ನಿನ್ನ ಫೇವರೇಟ್ ಫುಡ್ ಯಾವುದು ಮತ್ತೆ ಯಾಕೆ? ಮೈ ಫೇವರೇಟ್ ಫುಡ್ ಇಸ್ ಪಿಜ್ಜಾ ಬಿಕಾಸ್ ಇಟ್ಸ್ ಸೋ ವರ್ಸಟೈಲ್. ಯು ಕ್ಯಾನ್ ಆಡ್ ಡಿಫ್ರೆಂಟ್ ಟಾಪಿಂಗ್ಸ್ ಅಂಡ್ ಇಟ್ ಆಲ್ವೇಸ್ ಟೇಸ್ಟ್ ಡೆಲಿಷಿಯಸ್. ನನ್ನ ಫೇವರೇಟ್ ಫುಡ್ ಯಾವುದು? ಪಿಜ್ಜಾ. ಯಾಕೆ? ಯಾಕಂದ್ರೆ ಇದು ತುಂಬಾ ವರ್ಸಟೈಲ್, ಬೇರೆ ಬೇರೆ ತರದ ಪಿಜ್ಜಾಗಳು ಸಿಗುತ್ತೆ. ಯು ಕ್ಯಾನ್ ಆಡ್ ಡಿಫ್ರೆಂಟ್ ಟಾಪಿಂಗ್ಸ್, ಬೇರೆ ಬೇರೆ ಟಾಪಿಂಗ್ಸ್ ಅನ್ನು ಹಾಕ್ಬೋದು ಅದರ ಮೇಲೆ. ಅಂಡ್ ಇಟ್ ಆಲ್ವೇಸ್ ಟೇಸ್ಟ್ ಡೆಲಿಷಿಯಸ್, ಅದು ಯಾವಾಗಲೂ ಕೂಡ ರುಚಿಕರ ಆಗಿರುತ್ತೆ. ಇಲ್ಲಿ ನೀವು ನಿಮ್ಮ ಫೇವರೇಟ್ ಫುಡ್ ಯಾವುದು, ಅದಕ್ಕೆ ಯಾಕೆ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಡೂ ಯು ಪ್ರಿಫರ್ ಸಮ್ಮರ್ ಆರ್ ವಿಂಟರ್? ವೈ? ನಿಮ್ಗೆ ಬೇಸಿಗೆ ಅಂದ್ರೆ ಇಷ್ಟನೋ ಅಥವಾ ಚಳಿಗಾಲ ಅಂದ್ರೆ ಇಷ್ಟನೋ, ಮತ್ತೆ ಯಾಕೆ? ಐ ಪ್ರಿಫರ್ ವಿಂಟರ್ ಬಿಕಾಸ್ ಐ ಲವ್ ವೇರಿಂಗ್ ಕಾಸಿ ಕ್ಲಾತ್ಸ್ ಅಂಡ್ ಡ್ರಿಂಕಿಂಗ್ ಹಾಟ್ ಚಾಕ್ಲೇಟ್. ಇಟ್ಸ್ ಆಲ್ಸೋ ಗ್ರೇಟ್ ಟೈಮ್ ಫಾರ್ ಫೆಸ್ಟಿವಲ್ಸ್. ನಾನು ಚಳಿಗಾಲನ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ನನಗೆ ದಪ್ಪ ಇರುವಂತಹ ಬಟ್ಟೆಗಳನ್ನ ಹಾಕೋದಂದ್ರೆ ಇಷ್ಟ.
ಆ್ಯಂಡ್ ಡ್ರಿಂಕಿಂಗ್ ಹಾಟ್ ಚಾಕ್ಲೇಟ್. ಹಾಟ್ ಚಾಕ್ಲೇಟ್ನ ಡ್ರಿಂಕ್ ಅನ್ನ ಕುಡಿಯೋದು ಅಂದ್ರೂ ಕೂಡ ಇಷ್ಟ. ಹಾಗಾಗಿ ನಾನು ವಿಂಟರ್ನ ಪ್ರಿಫರ್ ಮಾಡ್ತೀನಿ. ಇಟ್ಸ್ ಆಲ್ಸೋ ಅ ಗ್ರೇಟ್ ಟೈಮ್ ಫಾರ್ ಫೆಸ್ಟಿವಲ್ಸ್. ಹಾಗೇನೆ ಹಬ್ಬಗಳು ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ ಚಳಿಗಾಲದಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಕೈಂಡ್ ಆಫ್ ಮ್ಯೂಸಿಕ್ ಡೂ ಯು ಎಂಜಾಯ್? ಯಾವ ತರಹದ ಸಂಗೀತ ಅಂದ್ರೆ ನಿಮ್ಗೆ ಇಷ್ಟ? ಐ ಎಂಜಾಯ್ ಪಾಪ್ ಮ್ಯೂಸಿಕ್ ಬಿಕಾಸ್ ಇಟ್ಸ್ ಎನರ್ಜೆಟಿಕ್ ಆ್ಯಂಡ್ ಅಪ್ಲಿಫ್ಟಿಂಗ್. ನನಗೆ ಪಾಪ್ ಮ್ಯೂಸಿಕ್ ಅಂದ್ರೆ ಇಷ್ಟ, ಯಾಕಂದ್ರೆ ಅದು ಎನರ್ಜೆಟಿಕ್ ಆಗಿರುತ್ತೆ. ಇಟ್ ಆಲ್ವೇಸ್ ಪುಟ್ಸ್ ಮೀ ಇನ್ ಅ ಗುಡ್ ಮೂಡ್. ಅದು ಯಾವಾಗಲೂ ಕೂಡ ನಾನು ಒಳ್ಳೆಯ ಮೂಡಲ್ಲಿ ಇರೋ ಹಾಗೆ ಮಾಡುತ್ತೆ ಅದು. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಇಸ್ ದ ಫಸ್ಟ್ ಥಿಂಗ್ ಯು ಡೂ ಇನ್ ದ ಮಾರ್ನಿಂಗ್? ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಏನ್ ಮಾಡ್ತೀರಾ ಅಂತ ಆನ್ಸರ್ ಹೇಗೆ ಮಾಡ್ಬೋದು? ದ ಫಸ್ಟ್ ಥಿಂಗ್ ಐ ಡೂ ಇಸ್ ಚೆಕ್ ಮೈ ಫೋನ್ ಫಾರ್ ಮೆಸೇಜಸ್, ದೆನ್ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಟು ಸ್ಟಾರ್ಟ್ ಮೈ ಡೇ ಫ್ರೆಶ್. ಮೊದಲು ನಾನು ಎದ್ದ ತಕ್ಷಣ ನನ್ನ ಮೊಬೈಲ್ನ ಚೆಕ್ ಮಾಡ್ತೀನಿ, ಏನಾದರೂ ಮೆಸೇಜಸ್ ಇದೆಯಾ ಅಂತ. ಇಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್, ಬಟ್ ತುಂಬ ಜನ ಮಾಡೋದು ಅದೇ ಅಲ್ವಾ, ಸೊ ಅದನ್ನೇ ಹಾಕಿದ್ದೀನಿ. ದೆನ್ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ಸ್ ಟು ಸ್ಟಾರ್ಟ್ ಮೈ ಡೇ ಫ್ರೆಶ್. ಅದಾದ ನಂತರ ನಾನು ಒಂದು ಗ್ಲಾಸ್ ನೀರನ್ನು ಕುಡಿತೀನಿ ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡೋದಕ್ಕೆ. ಸೊ ನೀವೇನು ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಆನ್ಸರ್ ಆಗಿ ಹೇಳಿ. ಇಲ್ಲಿ ಕ್ವಶನ್ ಅಷ್ಟೇ ಇಂಪಾರ್ಟೆಂಟ್, ನಾಟ್ ದಿ ಆನ್ಸರ್. ಆನ್ಸರ್ ನಿಮ್ಮದೇ ಓನ್ ಆಗಿರಲಿ, ಯಾಕಂದ್ರೆ ಆಲ್ರೆಡಿ ನೀವು 29th ಲೆಸನ್ ಅಲ್ಲಿ ಇದ್ದೀರಾ. ಯಾವ ಥರ ಸೆಂಟೆನ್ಸ್ ಅನ್ನ ಮಾಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಈ ಕ್ವಶನ್ ಅಷ್ಟೇ ಇಂಪಾರ್ಟೆಂಟ್. ಸುಮ್ಮನೆ ನಾನು ಸ್ಯಾಂಪಲ್ ಆನ್ಸರ್ನ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನ ಬೇಸ್ ಆಗಿ ಇಟ್ಕೊಂಡು ನೀವು ನಿಮ್ಮದೇ ಆದಂಥ ಆನ್ಸರ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಯೂಶುವಲಿ ಸ್ಪೆಂಡ್ ಯುವರ್ ವೀಕೆಂಡ್ಸ್? ಸಾಮಾನ್ಯವಾಗಿ ನಿಮ್ಮ ವೀಕೆಂಡ್ಸ್ ಅನ್ನ ನೀವು ಹೇಗೆ ಸ್ಪೆಂಡ್ ಮಾಡ್ತೀರಾ ಅಂತ, ಹೇಗೆ ಕಳಿತೀರಾ ಅಂತ. ಐ ಯೂಶುವಲಿ ಸ್ಪೆಂಡ್ ಮೈ ವೀಕೆಂಡ್ಸ್ ರಿಲ್ಯಾಕ್ಸಿಂಗ್ ಎಟ್ ಹೋಮ್, ಕ್ಯಾಚಿಂಗ್ ಅಪ್ ಆನ್ ಶೋಸ್ ಆರ್ ಗೋಯಿಂಗ್ ಔಟ್ ವಿತ್ ಫ್ರೆಂಡ್ಸ್. ನಾನು ಸಾಮಾನ್ಯವಾಗಿ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡೋದ್ರ ಮೂಲಕ, ಅಂದ್ರೆ ವಿಶ್ರಾಂತಿ ತಗೊಳ್ಳೋದ್ರ ಮೂಲಕ, ಟಿವಿ ಶೋಸ್ ಅನ್ನ ನೋಡೋದ್ರ ಮೂಲಕ, ಅಥವಾ ಫ್ರೆಂಡ್ಸ್ ಜೊತೆಗೆ ಹೊರಗೆ ಹೋಗೋದ್ರ ಮೂಲಕ ವೀಕೆಂಡ್ ಅನ್ನ ಸ್ಪೆಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್, ವಾಟ್ಸ್ ಒನ್ ಥಿಂಗ್ ಯು ನೆವರ್ ಲೀವ್ ಹೋಮ್ ವಿತೌಟ್? ಯಾವ ಒಂದನ್ನ ತಗೊಳ್ದೇನೆ ನೀವು ಮನೆಯಿಂದ ಹೊರಗಡೆ ಹೋಗಲ್ಲ ಅಂತ. ಐ ನೆವರ್ ಲೀವ್ ಹೋಮ್ ವಿತೌಟ್ ಮೈ ಫೋನ್. ನಾನು ನನ್ನ ಮೊಬೈಲ್ ಅನ್ನ ತಗೊಳ್ದೇನೆ ಮನೆಯಿಂದ ಹೊರಗಡೆ ಹೋಗಲ್ಲ. ಇಟ್ಸ್ ಎಸೆನ್ಷಿಯಲ್ ಫಾರ್ ಕಮ್ಯುನಿಕೇಶನ್ ಅಂಡ್ ನ್ಯಾವಿಗೇಷನ್. ಇದು ಕಮ್ಯುನಿಕೇಶನ್ ಮಾಡೋದಕ್ಕೆ, ಹಾಗೇನೆ ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ನ್ಯಾವಿಗೇಷನ್ ಹಾಕೋಬೇಕಲ್ವಾ, ಅದಕ್ಕೆ ಕೂಡ ಎಸೆನ್ಷಿಯಲ್ ಆಗಿರುತ್ತೆ ಫೋನ್. ಹಾಗಾಗಿ ಅದನ್ನ ಬಿಟ್ಟು ನಾನು ಹೊರಗಡೆ ಹೋಗಲ್ಲ. ಸೊ ಹೀಗೆ ನೀವು ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಕ್ವಶನ್ ನ ಮೀನಿಂಗ್ ಅನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. 7th ಕ್ವಶನ್, ಇಫ್ ಯು ಕುಡ್ ಹ್ಯಾವ್ ಎನಿ ಸೂಪರ್ ಪವರ್ ವಾಟ್ ವುಡ್ ಇಟ್ ಬಿ? ನಿನಗೇನಾದ್ರೂ ಸೂಪರ್ ಪವರ್ ಇದ್ರೆ ಏನ್ ಮಾಡ್ತೀಯಾ ಅಂತ. 8th ಕ್ವಶನ್, ಇಫ್ ಯು ಆರ್ ಆನ್ ಅನಿಮಲ್ ವಿಚ್ ಒನ್ ವುಡ್ ಯು ಬಿ ಅಂಡ್ ವೈ? ನೀನೇನಾದ್ರೂ ಪ್ರಾಣಿ ಆಗಿರೋದಾದ್ರೆ ಯಾವ ಪ್ರಾಣಿ ಆಗಿರ್ತಿದ್ದೆ ಮತ್ತೆ ಯಾಕೆ? 9ನೇ ಕ್ವಶನ್, ಇಫ್ ಯು ಕುಡ್ ಲಿವ್ ಇನ್ ಎನಿ ಟೈಮ್ ಪೀರಿಯಡ್ ವೆನ್ ವುಡ್ ಇಟ್ ಬಿ? ಯಾವುದೇ ಟೈಮ್ ಪೀರಿಯಡ್ ಅಲ್ಲಿ ನೀನು ಬದುಕಬಹುದಾಗಿದ್ರೆ ಯಾವ ಟೈಮ್ ಪೀರಿಯಡ್ ಅನ್ನು ಚೂಸ್ ಮಾಡ್ತೀಯಾ ಮತ್ತೆ ಯಾಕೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ವುಡ್ ಯು ಡೂ ಇಫ್ ಯು ವರ್ ಸ್ಟಕ್ ಇನ್ ಟ್ರಾಫಿಕ್ ಫಾರ್ ಅವರ್ಸ್? ಟ್ರಾಫಿಕ್ ಅಲ್ಲಿ ನೀನು ಗಂಟೆಗಟ್ಟಲೆ ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀಯಾ ಅಂತ. 11th ಕ್ವಶನ್, ವಾಟ್ ವುಡ್ ಯು ಡೂ ಇಫ್ ಯು ಲಾಸ್ಟ್ ಯುವರ್ ಫೋನ್? ನೀನು ನಿನ್ನ ಫೋನ್ ಅನ್ನ ಕಳ್ಕೊಂಡ್ರೆ ಏನ್ ಮಾಡ್ತೀಯಾ ಅಂತ. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಸ್ಪೆಂಡ್ ಅ ರೇನಿ ಡೇ ಎಟ್ ಹೋಮ್? ಮಳೆ ಬರ್ತಾ ಇದ್ರೆ ಆ ದಿನಾನ ನೀನು ಹೇಗೆ ಮನೆಯಲ್ಲಿ ಕಳಿತೀಯಾ? ಸೊ ಇದಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಸ್ವಲ್ಪ ಥಿಂಕ್ ಮಾಡಲೇಬೇಕು. ಈ ಆನ್ಸರ್ನ ಸ್ಯಾಂಪಲ್ ಆಗಿ ಇಟ್ಕೊಂಡು ನಿಮ್ದೇ ಆದಂತ ಓನ್ ಆನ್ಸರ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ಸ್ ಮೋರ್ ಇಂಪಾರ್ಟೆಂಟ್, ಮನಿ ಆರ್ ಹ್ಯಾಪಿನೆಸ್? ವೈ? ಯಾವುದು ತುಂಬಾ ಇಂಪಾರ್ಟೆಂಟ್, ಖುಷಿಯಾಗಿರೋದು ಇಂಪಾರ್ಟೆಂಟಾ ಅಥವಾ ಹಣ ಇಂಪಾರ್ಟೆಂಟಾ ಮತ್ತೆ ಯಾಕೆ? 14th ಕ್ವಶನ್, ಶುಡ್ ಕಿಡ್ಸ್ ಬಿ ಅಲೌಡ್ ಟು ಯೂಸ್ ಸ್ಮಾರ್ಟ್ ಫೋನ್ಸ್? ವೈ ಆರ್ ವೈ ನಾಟ್? ಮಕ್ಕಳಿಗೆ ಫೋನನ್ನ ಯೂಸ್ ಮಾಡೋದಕ್ಕೆ ಬಿಡಬೇಕೋ ಬೇಡವೋ? ಬಿಡಬೇಕು ಅನ್ನೋದಾದ್ರೆ ಯಾಕೆ, ಬಿಡಬಾರ್ದು ಅನ್ನೋದಾದ್ರೆ ಯಾಕೆ ಬಿಡಬಾರ್ದು? ನೆಕ್ಸ್ಟ್ ಕ್ವಶನ್ ನೋಡಿ, ಡೂ ಯು ಥಿಂಕ್ ಸೋಷಿಯಲ್ ಮೀಡಿಯಾ ಇಸ್ ಗುಡ್ ಆರ್ ಬ್ಯಾಡ್? ವೈ? ಸೋಷಿಯಲ್ ಮೀಡಿಯಾ ಅನ್ನೋದು, ಸಾಮಾಜಿಕ ಜಾಲತಾಣ ಅನ್ನೋದು ಒಳ್ಳೆಯದ್ದು ಕೆಟ್ಟದ್ದು ಮತ್ತೆ ಯಾಕೆ? ಒಳ್ಳೆಯದಾದ್ರೆ ಯಾಕೆ ಒಳ್ಳೆಯದು, ಕೆಟ್ಟದಾದ್ರೆ ಯಾಕೆ ಕೆಟ್ಟದ್ದು? ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ವುಡ್ ಯು ಡೂ ಇಫ್ ಯು ಫರ್ಗಾಟ್ ಅನ್ ಇಂಪಾರ್ಟೆಂಟ್ ಮೀಟಿಂಗ್? ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ನೀನೇನಾದ್ರೂ ಮರ್ತ್ರೆ ಏನ್ ಮಾಡ್ತೀಯಾ ಅಂತ. 17th ಕ್ವಶನ್, ಇಫ್ ಯು ಫೌಂಡ್ ಅ ವ್ಯಾಲೆಟ್ ಆನ್ ದ ಸ್ಟ್ರೀಟ್ ವಾಟ್ ವುಡ್ ಯು ಡೂ? ದಾರಿಯಲ್ಲಿ ನಿನಗೇನಾದ್ರೂ ವ್ಯಾಲೆಟ್ ಸಿಕ್ಕಿದ್ರೆ ನೀನೇನು ಮಾಡ್ತೀಯಾ? 18th ಕ್ವಶನ್, ಇಫ್ ಯು ಹ್ಯಾಡ್ ಓನ್ಲಿ 1 hour ಟು ಪ್ರಿಪೇರ್ ಫಾರ್ ಅ ಟ್ರಿಪ್ ವಾಟ್ ವುಡ್ ಯು ಪ್ಯಾಕ್? ನಿಮಗೆ ಟ್ರಿಪ್ಗೆ ಪ್ರಿಪೇರ್ ಆಗೋದಕ್ಕೆ 1 ತಾಸು ಟೈಮ್ ಇದ್ರೆ ನೀನ್ ಏನನ್ನ ಪ್ಯಾಕ್ ಮಾಡ್ತೀಯಾ? 19th ಕ್ವಶನ್, ವಾಟ್ ಸ್ಕಿಲ್ ವುಡ್ ಯು ಲೈಕ್ ಟು ಮಾಸ್ಟರ್? ನಿಮಗೆ ಯಾವ ಸ್ಕಿಲ್ ಅನ್ನ ಕಲಿಯೋದಕ್ಕೆ ಇಷ್ಟ? ಲಾಸ್ಟ್ ಕ್ವಶನ್, ವಾಟ್ಸ್ ಒನ್ ಥಿಂಗ್ ಯು ವಾಂಟ್ ಟು ಅಚೀವ್ ದಿಸ್ ಇಯರ್? ಈ ವರ್ಷ ನೀನು ಏನನ್ನ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಏನನ್ನ ಸಾಧಿಸಬೇಕು ಅಂತ ಅನ್ಕೊಂಡಿದ್ಯಾ? ಸೊ ಈ 20 ಕ್ವಶನ್ಗಳಿಗೆ ನಿಮ್ದೇ ಆದಂತಹ ಆನ್ಸರ್ನ ರೆಡಿ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಯಾವ ತರ ಇರಬೇಕು, ಮೊದಲು ಕ್ವಶನ್ ಅನ್ನ ಕೇಳೋದು, ಅದಕ್ಕೆ ಆನ್ಸರ್ ಅನ್ನ ಹೇಳೋದು. ನೀವು ಕೋರ್ಸ್ನ ತಗೊಂಡ ಮೊದಲನೇ ದಿನಕ್ಕೂ ಹಾಗೂ ಇವತ್ತಿಗೂ ಎಷ್ಟು ಇಂಪ್ರೂವ್ ಆಗಿದ್ದೀರಾ, ನಿಮ್ಮ ಪ್ರೊನೌನ್ಸಿಯೇಷನ್ ಎಷ್ಟು ಇಂಪ್ರೂವ್ ಆಗಿದೆ, ನಿಮ್ಮ ಫ್ಲೂಯೆನ್ಸಿ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದೆಲ್ಲವನ್ನು ಕೂಡ ನೀವು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅಸೆಸ್ ಮಾಡ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡ್ದೇನೆ ಈ ಕ್ವಶನ್ಸ್ಗೆ ಆನ್ಸರ್ನ ರೆಡಿ ಮಾಡ್ಕೊಂಡು ವಾಟ್ಸಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ನೆಕ್ಸ್ಟ್ ಲೆಸನ್ ಅಂದ್ರೆ ಕೊನೆಯ ಲೆಸನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.